Hi students, welcome to the first PUC Computer Science online class. Myself, Umesh, your computer science lecturer. Students, today we are going to start the new chapter, Problem Solving Methodology. Now, in this chapter, Problem Solving Techniques anta kuda karitivi students. Bala chanaga artha madkole problem solving methodology. The name of the chapter itself indicates we are going to study some methods to solve particular problem students. Andre now chapter name indane tilkobodu ಕೆಲವೊಂದು ಮೆಥಡ್ಸ್ ನ ಸ್ಟಡಿ ಮಾಡ್ತೀವಿ. ಆ ಮೆಥಡ್ಸ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅನ್ನೋ ಟೆಕ್ನಿಕ್ಸ್ ನ ಕಲಿತೀವಿ ಸ್ಟೂಡೆಂಟ್ಸ್. ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಫರ್ದರ್ ಎಲ್ಲ ಚಾಪ್ಟರ್ಸ್ ಗೆ ಕೂಡ ಬೇಸಿಕ್ ಬಂದು ಇದೇ ಕಾನ್ಸೆಪ್ಟ್. ಇಲ್ಲಿ ನೀವು ಚೆನ್ನಾಗಿ ಟೆಕ್ನಿಕ್ಸ್ ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಾಫ್ಟ್ವೇರ್ ಅನ್ನೋದು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಸ್ಟೂಡೆಂಟ್ಸ್, ಕಲಿಯೋಣ. ಇನ್ಯಾಕ್ ಲೇಟು? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಎಲ್ಲರ ಮೈಂಡ್ ಫ್ರೆಶ್ ಇದೆ ಅನ್ಕೊಂಡಿದ್ದೀನಿ. ಫ್ರೆಶ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಫ್ರೆಶ್ ಮಾಡ್ಕೊಳ್ಳಿ. ನ್ಯೂ ಕಾನ್ಸೆಪ್ಟ್. Problem solving can be defined as the task of expressing the solution of difficult problems using simple operations understood by the computer. Andre the task of expressing the solution. Task ಅಂತಂದ್ರೆ ಕೆಲಸ ಅಂತ. ಒಂದು ಕೆಲಸಕ್ಕೋಸ್ಕರ ಸೊಲ್ಯೂಷನ್ ನ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಅಂತಂದ್ರೆ, ಆನ್ಸರ್ ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಅಂತಂದ್ರೆ ಯಾವುದಕ್ಕೆ? ಡಿಫಿಕಲ್ಟ್ ಪ್ರಾಬ್ಲಮ್ಸ್, ತುಂಬಾ ಕಷ್ಟವಾಗಿರುವಂತಹ ಪ್ರಾಬ್ಲಮ್ಸ್ ಅಂತ. ಯೂಸಿಂಗ್ ಸಿಂಪಲ್ ಆಪರೇಷನ್ಸ್, ಬಹಳ ಈಸಿ ಆಗಿರೋ ಆಪರೇಷನ್ಸ್, ಅದು ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್, ಕಂಪ್ಯೂಟರ್ಗೆ ಈಸಿಯಾಗಿ ಅರ್ಥ ಆಗುವಂತಹ ಒಂದು ಆಪರೇಷನ್ಸ್ ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಟಾಸ್ಕ್ ಆಫ್ ಎಕ್ಸ್ಪ್ರೆಸಿಂಗ್ ದ ಸೊಲ್ಯೂಷನ್ ಆಫ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಯೂಸಿಂಗ್ ಸಿಂಪಲ್ ಆಪರೇಷನ್ಸ್ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್. ನಮ್ಮ ಒಂದು ಪ್ರಾಬ್ಲಮ್ಸ್ಗೆ, ಡಿಫಿಕಲ್ಟ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ನ ಎಕ್ಸ್ಪ್ರೆಸ್ ಮಾಡುವಾಗ ಕಂಪ್ಯೂಟರ್ಗೆ ಅರ್ಥ ಆಗುವಂತಹ ಸಿಂಪಲ್ ಆಪರೇಷನ್ಸ್ ನ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೀವಿ. ದ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ ಸ್ಪೆಸಿಫಿಕೇಶನ್ ಅಂಡ್ ಎಂಡ್ ವಿತ್ ಎ ಕರೆಕ್ಟ್ ಪ್ರೋಗ್ರಾಮ್. ನೋಡಿ ಸ್ಟೂಡೆಂಟ್ಸ್, ಎಷ್ಟು ಸಿಂಪಲ್ ಆಗಿದೆ. ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್, ಆ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಪ್ರಾಬ್ಲಮ್ ಸ್ಪೆಸಿಫಿಕೇಶನ್ ಇಂದ. ಅಂದ್ರೆ ಪ್ರಾಬ್ಲಮ್ ಯಾವುದು, ಅದಕ್ಕೆ ಏನೇನು ಬೇಕೋ ಅದು ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದನ್ನ ಪ್ರಾಬ್ಲಮ್ ಸ್ಪೆಸಿಫಿಕೇಶನ್ ಅಂತ ಕರಿತೀವಿ. ಅಂಡ್ ಎಂಡ್ ವಿತ್ ಎ ಕರೆಕ್ಟ್ ಪ್ರೋಗ್ರಾಮ್, ಅಂದ್ರೆ ಅದು ಕೊನೆಗೊಳ್ಳೋದು ಎಲ್ಲಿ ಅಂತಂದ್ರೆ ಒಂದು ಒಳ್ಳೆ ಪ್ರೋಗ್ರಾಮ್ ನ ಡೆವಲಪ್ ಮಾಡಿದಾಗ ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಸ್ಟೆಪ್ಸ್ ಟು ಫಾಲೋ in the problem solving process are, ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ನಮ್ಮೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್ ಅಲ್ಲಿ, ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನೋಡೋಣ ಸ್ಟೂಡೆಂಟ್ಸ್. ದ ಪಾಯಿಂಟ್ ನಂಬರ್ 1, ಪ್ರಾಬ್ಲಮ್ ಡೆಫಿನೇಷನ್. ದ ಪಾಯಿಂಟ್ ನಂಬರ್ 2, ಪ್ರಾಬ್ಲಮ್ ಅನಾಲಿಸಿಸ್. ದ ಪಾಯಿಂಟ್ ನಂಬರ್ 3, ಡಿಸೈನಿಂಗ್ ಟೂಲ್ಸ್ such as algorithm and flowchart. The next one, coding. The next one, testing and debugging. The next one, documentation and maintenance. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಏನ್ ಕ್ವಶನ್? ವಾಟ್ ಆರ್ ದ ಸ್ಟೆಪ್ಸ್ ಟು ಫಾಲೋ ಟು ಕ್ಲಿಯರ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್? ನಥಿಂಗ್ ಬಟ್ ಮೆನ್ಷನ್ ದ ಸ್ಟೆಪ್ಸ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್. ಆವಾಗ ಆನ್ಸರ್ ಏನು ಅಂತಂದ್ರೆ ಈ ಪಾಯಿಂಟ್ಸ್ ನ ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಯಾವ್ಯಾವುದು? ದ ಪಾಯಿಂಟ್ ನಂಬರ್ 1, problem definition. The point number 2, problem analysis. The point number 3, designing tools such as algorithm and flowchart. The next point, coding. The next one, testing and debugging. The next one, documentation and maintenance. ಬನ್ನಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 1 ಏನು ಅಂತ ನೋಡೋಣ. ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವೇಷನ್ ಗೆ ಯಾವೆಲ್ಲ ಸ್ಟೆಪ್ಸ್ ಯೂಸ್ ಮಾಡ್ತೀವಿ ಅನ್ನೋದ್ರಲ್ಲೇ ನಾವೀಗ ಫಸ್ಟ್ ಸ್ಟೆಪ್ ಅಲ್ಲಿ ಇದೀವಿ, ಪ್ರಾಬ್ಲಮ್ ಡೆಫಿನೇಷನ್. ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಕಾಲ್ಡ್ ಪ್ರಾಬ್ಲಮ್ ಡೆಫಿನೇಷನ್. ಸರ್ ಏನ್ ಸರ್ ಪ್ರಾಬ್ಲಮ್ ಡೆಫಿನೇಷನ್ ಅಂತಂದ್ರೆ?
The problem should be clearly understood by the user. The user should develop exact solution of the problem. ನೋಡಿ ಸ್ಟೂಡೆಂಟ್ಸ್ ಎಷ್ಟು ಈಸಿ ಆಗಿದೆ. ನನ್ನ ಕಡೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್ ಪಾಯಿಂಟ್. ದ ಪ್ರಾಬ್ಲಮ್ ಶುಡ್ ಬಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಬೈ ದ ಯೂಸರ್. ಮೊದಲಿಗೆ ಪ್ರಾಬ್ಲಮ್ ಅಂತಂದ್ರೆ ಯೂಸರ್ಗೆ ಅರ್ಥ ಆಗಿರ್ಬೇಕು. ದ ಯೂಸರ್ ಶುಡ್ ಡೆವಲಪ್ ಎಕ್ಸಾಕ್ಟ್ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಯೂಸರ್ ಅಂದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಏನು ಸೊಲ್ಯೂಷನ್ ಬೇಕಾಗುತ್ತೋ ಅದನ್ನ ಡೆವಲಪ್ ಮಾಡ್ತೀವಿ. ಈಗ ಎಕ್ಸಾಮಿನೇಷನ್ ಅಲ್ಲಿ ಕೂತ್ಕೊಳ್ತೀರಾ, ಎಕ್ಸಾಮಿನೇಷನ್ ಅಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಆನ್ಸರ್ ಶೀಟ್ ಕೊಡ್ತಾರೆ, ಕ್ವಶನ್ ಪೇಪರ್ ಕೊಡೋವರೆಗೂ ನೀವು ವೆಯ್ಟ್ ಮಾಡ್ತೀರಾ. ಯಾಕಂದ್ರೆ ಯಾವ ಕ್ವಶನ್ ಇರುತ್ತೋ ಗೊತ್ತಾಗಲ್ಲ. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ರೈಟಿಂಗ್ ನಾವು ಸ್ಟಾರ್ಟ್ ಮಾಡಲ್ಲ. ಏನ್ ಮಾಡ್ತೀವಿ, ಕ್ವಶನ್ ಗಳನ್ನ ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ನಥಿಂಗ್ ಬಟ್ ಅರ್ಥ ಮಾಡ್ಕೊಳ್ತೀವಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತ ಸೊಲ್ಯೂಷನ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೇಮ್ ಟು ಸೇಮ್ ಪಾಯಿಂಟ್ ಸ್ಟೂಡೆಂಟ್ಸ್. ದ ಪ್ರಾಬ್ಲಮ್ ಶುಡ್ ಬಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಬೈ ದ ಯೂಸರ್. ದ ಯೂಸರ್ ಶುಡ್ ಡೆವಲಪ್ ಎಕ್ಸಾಕ್ಟ್ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ನೆಕ್ಸ್ಟ್ ಏನ್ ಮಾಡ್ತಾರೆ, the problem definition should be in the user language. ಪ್ರಾಬ್ಲಮ್ ಡೆಫಿನೇಷನ್ ಅನ್ನೋದು ಯೂಸರ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಅಂದ್ರೆ ಯೂಸರ್ಗೆ ಅರ್ಥ ಆಗ್ಬೇಕು. ಇಟ್ ಮೇ ಇನ್ಕ್ಲೂಡ್ ಚಾರ್ಟ್ಸ್, ಟೇಬಲ್ಸ್ ಅಂಡ್ ಈಕ್ವೇಶನ್ಸ್ ಎಕ್ಸೆಟ್ರಾ. ಅದ್ರ ಒಳಗಡೆ ಏನಿರ್ಬೋದು, ಚಾರ್ಟ್ಸ್ ಇರ್ಬೋದು, ಟೇಬಲ್ಗಳು ಇರ್ಬೋದು, ಈಕ್ವೇಶನ್ಸ್ ಇರ್ಬೋದು ಎಕ್ಸೆಟ್ರಾ. ಚಾರ್ಟ್ಸ್ ಅಂದ ತಕ್ಷಣ ನೀವು ತಿನ್ನುವಂತ ಚಾರ್ಟ್ಸ್ ಅಲ್ಲ ಸ್ಟೂಡೆಂಟ್ಸ್, ಗ್ರಾಫ್ ನೆನಪಿದ್ಯಾ, ಆ ಚಾರ್ಟ್ ಗಳು ಹೇಳ್ತಾ ಇರೋದು. ಚಾರ್ಟ್ ಗಳನ್ನ ಉಪಯೋಗಿಸಿರ್ಬೋದು, ಟೇಬಲ್ ಗಳನ್ನ ಉಪಯೋಗಿಸ್ಕೋಬಹುದು, ಈಕ್ವೇಶನ್ಸ್ ಫಾರ್ಮುಲಾಗಳನ್ನ ಕೂಡ ಉಪಯೋಗಿಸ್ಕೋಬಹುದು, ಯಾವ್ದು ಬೇಕು ಅಂದ್ರೆ ಉಪಯೋಗಿಸ್ಕೋಬಹುದು. ಇದನ್ನ ನಾವು ಕರೆಯುವಂತದ್ದು ಪ್ರಾಬ್ಲಮ್ ಡೆಫಿನೇಷನ್. Again I am explaining, the problem should be clearly understood by the user. The user should develop exact solution of the problem. The problem definition should be in the user language. It may include charts, tables and equations etc. This is about your point number 1 called problem definition. Bani students, point number 2 ಗೆ ಹೋಗೋಣ. ಅದನ್ನ ನಾವು ಕರೆದಿದ್ದು ಪ್ರಾಬ್ಲಮ್ ಅನಾಲಿಸಿಸ್ ಅಂತ. ಎಲ್ಲರೂ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ಅನಾಲಿಸಿಸ್, ಪ್ರಾಬ್ಲಮ್ ಡೆಫಿನೇಷನ್ ಆಯ್ತು. ಈಗ ನೆಕ್ಸ್ಟ್ ನಾವು ಸ್ಟಡಿ ಮಾಡಕ್ ಹೋಗ್ತಿರೋದು ಪ್ರಾಬ್ಲಮ್ ಅನಾಲಿಸಿಸ್. ಇದ್ರ ಬಗ್ಗೆ ನೋಡೋಣ ಬನ್ನಿ. ದ ಪ್ರಾಬ್ಲಮ್ ಅನಾಲಿಸಿಸ್, we try to understand the requirements of the problem to be solved. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. The problem analysis means we try to understand the requirements of the problem to be solved. ಅಂದ್ರೆ ನಾವು ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳುವಂತದನ್ನ ಪ್ರಾಬ್ಲಮ್ ಅನಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಕ್ವಶನ್ ಪೇಪರ್ ಸಿಕ್ಕಾಯ್ತು, ಕ್ವಶನ್ ನೋಡಿ ಆಯ್ತು, ಅದಕ್ಕೆ ಯಾವ ಆನ್ಸರ್ಸ್ ಅಂತ ಮೈಂಡ್ ಅಲ್ಲಿ ಬರಬೇಕು, ಏನ್ ಬರೀಬೇಕು ಅಂತ ಮೈಂಡ್ ಅಲ್ಲಿ ಬರಬೇಕು, ಅದನ್ನ ನಾವು ಕರೆಯುವಂತದ್ದು ರಿಕ್ವೈರ್ಮೆಂಟ್ಸ್ ಆಫ್ ದ ಪ್ರಾಬ್ಲಮ್. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಟ್ ಇನ್ಕ್ಲೂಡ್ಸ್ ಇನ್ಪುಟ್ಸ್, ಪ್ರೊಸೆಸಿಂಗ್, ಔಟ್ಪುಟ್, ಎರರ್ಸ್, ನಥಿಂಗ್ ಬಟ್ ಮಿಸ್ಟೇಕ್ಸ್ ಎಕ್ಸೆಟ್ರಾ. ಪ್ರಾಬ್ಲಮ್ ಅನಾಲಿಸಿಸ್ ಅಲ್ಲಿ ಏನೇನಿರ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ಸ್ ಅಂದ್ರೆ ಏನೇನು ಅನ್ನೋದೇ ಪ್ರಾಬ್ಲಮ್ ಅನಾಲಿಸಿಸ್. ಏನೇನು ಇನ್ಪುಟ್ಸ್ ಏನೇನು ಅಂತ ಕೊಡಬಹುದು, ಪ್ರೊಸೆಸಿಂಗ್ ಅಂದ್ರೆ ಏನೇನು ಅಂತ ಕೊಡಬಹುದು, ಔಟ್ಪುಟ್ ಸ್ಟೆಪ್ಗಳು ಯಾವುದು ಅಂತ ಕೊಡಬಹುದು, ಎರರ್ಸ್ ನಥಿಂಗ್ ಬಟ್ ಮಿಸ್ಟೇಕ್ಸ್ ಏನೇನಿದೆ ಅಂತ ಹೇಳಿ ಕಂಡುಹಿಡಿಬಹುದು. ಇದನ್ನ ನಾವು ಕರೆಯುವಂತದ್ದು ಪ್ರಾಬ್ಲಮ್ ಅನಾಲಿಸಿಸ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. We are in the step of problem analysis. The problem analysis, we try to understand the requirements of the problem to be solved. It includes the inputs, processing, outputs, errors, nothing but mistakes, etc. Students, idea banta? Come to the next point, the point number 3. Yavadu students, point number 3 tumba simple. Designing tools are the point number 3. ಸರ್, ಡಿಸೈನಿಂಗ್ ಟೂಲ್ಸ್ ನಮ್ಗೆ ಏನಕ್ಕೋಸ್ಕರ ಬೇಕಾಗುತ್ತೆ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ಅದನ್ನ ಡಿಸೈನಿಂಗ್ ಟೂಲ್ಸ್ ಇಂದ ಡಿಸೈನ್ ಮಾಡ್ತೀವಿ. ಇಲ್ಲಿಂದ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹೇಗೆ ನಾವು ಒಂದು ಡಿಸೈನಿಂಗ್ ಟೂಲ್ಸ್ ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಗೆ ಸಾಲ್ವೇಷನ್ ಫೈಂಡ್ ಔಟ್ ಮಾಡ್ತೀವಿ. ಡಿಸೈನಿಂಗ್ ಟೂಲ್ಸ್ ಅಂದ್ರೆ ಯಾವ್ಯಾವುದು? ದ ಪಾಯಿಂಟ್ ನಂಬರ್ 1 called algorithm, the point number 2 called flow chart. ಒಂದನ್ನ ನಾವು ಅಲ್ಗಾರಿದಮ್ ಅಂತ ಕರಿತಿದೀವಿ, ಇನ್ನೊಂದನ್ನ ನಾವು ಫ್ಲೋ ಚಾರ್ಟ್ ಅಂತ ಕರಿತಿದೀವಿ.
ಸರ್ ಅಲ್ಗಾರಿದಮ್ ಅಂತಂದ್ರೆ ಏನು, ಫ್ಲೋ ಚಾರ್ಟ್ ಅಂತಂದ್ರೆ ಏನು? ಮೊದಲಿಗೆ ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಅಲ್ಗಾರಿದಮ್ಸ್ ಕ್ವೆಶ್ಚನ್ ಸಪರೇಟ್ ಕೊಡ್ತಾರೆ, ಫ್ಲೋ ಚಾರ್ಟ್ ಕ್ವೆಶ್ಚನ್ ಸಪರೇಟ್ ಕೊಡ್ತಾರೆ, ನೆನಪಿರಲಿ. ಅಲ್ಗಾರಿದಮ್ ಪಾಯಿಂಟ್ ನಿಮ್ಮ ನೆಕ್ಸ್ಟ್ ಎಲ್ಲ ಚಾಪ್ಟರ್ ಗಳಿಗೂ ಇಂಪಾರ್ಟೆಂಟ್. ಬ್ರೈನ್ ಅಲ್ಲಿ ಟೆಕ್ನಿಕ್ ಓಡಬೇಕು ಸ್ಟೂಡೆಂಟ್ಸ್. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಅನ್ ಅಲ್ಗಾರಿದಮ್. ಕನ್ಫ್ಯೂಷನ್ ಬೇಡ ಸ್ಟೂಡೆಂಟ್ಸ್. ವಿ ಆರ್ ಇನ್ ದ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಸಮ್ ಸ್ಟೆಪ್ಸ್ ಅಲ್ಲಿ ಇದೀವಿ. ಪಾಯಿಂಟ್ ನಂಬರ್ 1 ನಾವು ಕಂಪ್ಲೀಟ್ ಮಾಡಿರುವಂತದ್ದು ಪ್ರಾಬ್ಲಮ್ ಡೆಫಿನೇಷನ್. ಪಾಯಿಂಟ್ ನಂಬರ್ 2 ನಾವು ಕಂಪ್ಲೀಟ್ ಮಾಡಿರುವಂತದ್ದು ಪ್ರಾಬ್ಲಮ್ ಅನಾಲಿಸಿಸ್. ಈಗ ನಾವಿರುವಂತದ್ದು ಡಿಸೈನಿಂಗ್ ಟೂಲ್ಸ್. ಡಿಸೈನಿಂಗ್ ಟೂಲ್ಸ್ ಅಲ್ಲಿ 2 ಟೈಪ್, ಒಂದು ಅಲ್ಗಾರಿದಮ್, ಇನ್ನೊಂದು ಫ್ಲೋ ಚಾರ್ಟ್. ಬನ್ನಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 1 ನೋಡೋಣ. ಅಲ್ಗಾರಿದಮ್ ಏನು ಸರ್? ಅಲ್ಗಾರಿದಮ್ ಅಂತಂದ್ರೆ an algorithm is a step by step procedure to solve a given problem. ಏನ್ ಸರ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್? ಬನ್ನಿ ಸ್ಟೂಡೆಂಟ್ಸ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ತುಂಬಾ ಸಿಂಪಲ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ಒಂದು ಅಲ್ಗಾರಿದಮ್ ಇದೆ ನೋಡಿ. ಅಬ್ಸರ್ವ್ ದ ಸ್ಕ್ರೀನ್. ಡಿಸೈನ್ an algorithm to display your college name. ನಿಮ್ಮ ಕಾಲೇಜ್ ನೇಮ್ ನ ಡಿಸ್ಪ್ಲೇ ಮಾಡುವಂತಹ ಒಂದು ಅಲ್ಗಾರಿದಮ್ ನ ಡೆವಲಪ್ ಮಾಡಿ ಅಂತ ಕ್ವೆಶ್ಚನ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 1 ನೋಡಿ, ಹೀಗೆ ಬರೆಯೋದು ಅಲ್ಗಾರಿದಮ್. ಇಲ್ಲಿದೆ ನೋಡಿ ಸ್ಕ್ರೀನ್ ಮೇಲೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ ಇಲ್ಲಿ? ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇದು ಹಿಂಗ್ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಸೊ ನಾವು ಎಷ್ಟು ಸ್ಟೆಪ್ಸ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು. ಅವರು ಹೇಳಿದ್ದ ಅದೇ ಪಾಯಿಂಟ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಲ್ಗಾರಿದಮ್ ಟೆಕ್ನಿಕಲ್ ಏನಿರುತ್ತೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಗಳನ್ನ ಡೆವಲಪ್ ಮಾಡ್ತೀವಿ ಅಂತ. ಸ್ಟೆಪ್ ನಂಬರ್ 1 ಯಾವುದು? ಸ್ಟಾರ್ಟ್. ಸ್ಟೆಪ್ ನಂಬರ್ 2 ಯಾವುದು? ಪ್ರಿಂಟ್ ವಿತ್ ಇನ್ ಡಬಲ್ ಕೋಟ್ಸ್ ದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್. ಸೊ ಅದಾಗಿದ ತಕ್ಷಣ ಏನಿದೆ? ಸ್ಟಾಪ್. ಅಲ್ಲಿಗೆ ಇದಕ್ಕೆ ಔಟ್ಪುಟ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಎಲ್ಲರೂ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಪ್ರಿಂಟ್ ಇದೆ, ಡಬಲ್ ಕೋಟ್ಸ್ ಇದೆ. ಈ ಡಬಲ್ ಕೋಟ್ಸ್ ಒಳಗಡೆ ಇದೆಯಲ್ಲ ದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಅಂತ, ಇದು ನಿಮ್ಗೆ ಔಟ್ಪುಟ್ ಆಗಿ ನೀವು ಗೆಸ್ ಮಾಡ್ಬೋದು. ನಾವಿಲ್ಲಿ ಪ್ರಿಂಟ್ ಅಂತಾದ್ರೂ ಯೂಸ್ ಮಾಡ್ಬೋದು, ಔಟ್ಪುಟ್ ಅಂತಾದ್ರೂ ಯೂಸ್ ಮಾಡ್ಬೋದು. ಸೊ ಡಬಲ್ ಕೋಟ್ಸ್ ಒಳಗಡೆ ನೀವೇನ್ ಕೊಟ್ಟಿರ್ತಾರ ಅದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಈಸಿ ಇದೆ ಅಲ್ಲ ಅಲ್ಗಾರಿದಮ್ ನೋಡಿ. ಸ್ಟೆಪ್ 1 ಏನು? ಸ್ಟಾರ್ಟ್. ಅಲ್ಗಾರಿದಮ್ ಸ್ಟಾರ್ಟ್ ಆಗುತ್ತೆ. ಪ್ರಿಂಟ್ ಕೊಡ್ತಾ ಇದ್ದೀರಾ, ಡಬಲ್ ಕೋಟ್ಸ್ ಒಳಗಡೆ ನಿಮ್ಮ ಕಾಲೇಜ್ ನೇಮ್ ಕೊಟ್ಟಿದ್ದೀರಾ, ದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಅಂತ ಹೇಳಿ. ಸೊ ಜೊತೆಗೆ ಏನಿದೆ? ಸ್ಟೆಪ್ ನಂಬರ್ 3 ಸ್ಟಾಪ್ ಇದೆ ಸ್ಟೂಡೆಂಟ್ಸ್. ಇದನ್ನ ನಾವು ಕರೆಯುವಂತದ್ದು ಅಲ್ಗಾರಿದಮ್ ಅಂತ ಹೇಳಿ. ಅವ್ರ ಡೆಫಿನೇಷನ್ ಅಲ್ಲಿ ಹೇಳಿದ್ದು ಅದೇ. ಏನು? an algorithm is a step by step procedure to solve a particular problem. ಬನ್ನಿ ಸ್ಟೂಡೆಂಟ್ಸ್, ಕ್ವೆಶ್ಚನ್ ನಂಬರ್ 2 ನೋಡೋಣ. which is called design an algorithm to display your mother and father name. ಅಂದ್ರೆ ನಿಮ್ಮ ಮದರ್ ನೇಮ್, ನಿಮ್ಮ ಫಾದರ್ ನೇಮ್ ನ ಡಿಸ್ಪ್ಲೇ ಮಾಡಿ. ಮೊದಲನೇ ಕ್ವಶನ್ ಏನಿತ್ತು? ಡಿಸ್ಪ್ಲೇ ಯರ್ ಕಾಲೇಜ್ ನೇಮ್. ಇಲ್ಲಿ ಕಾಲೇಜ್ ನೇಮ್ ಕೊಟ್ಟಿದ್ದೀರಾ ಪ್ರಿಂಟ್ ಅಲ್ಲಿ ಆಸ್ ಇಟ್ ಈಸ್ ನೋಡಿ. ಸ್ಟೆಪ್ ನಂಬರ್ 1 ಏನು? ಅಗೇನ್ ಸ್ಟಾರ್ಟ್. ಎಲ್ರು ಬರ್ಕೊಳ್ಬಹುದು ಇದನ್ನ. ಸ್ಟೆಪ್ ನಂಬರ್ 2 ಪ್ರಿಂಟ್. ಸೊ ಇಲ್ಲಿ ಕಾವೇರಿ ಅಂಡ್ ರಾಘವೇಂದ್ರ ಅಂತ ಇದೆ. ಸೊ ನೀವು ಬರೆಯುವಾಗ ರೈಟ್ ಯುವರ್ ಮದರ್ ನೇಮ್ ಅಂಡ್ ಯುವರ್ ಫಾದರ್ ನೇಮ್. ಸೊ ನೀವು ಬರೆಯುವಾಗ ನಿಮ್ಮ ಮದರ್ ನೇಮ್ ನ ಇದೇ ಪ್ಲೇಸ್ ಅಲ್ಲಿ ಬರ್ಕೊಳ್ಳಿ ಅಂಡ್ ನಿಮ್ಮ ಫಾದರ್ ನೇಮ್ ನ ಇದೇ ಪ್ಲೇಸ್ ಅಲ್ಲಿ ಬರ್ಕೊಳ್ಳಿ. ಸೊ ಅಗೇನ್ ಸ್ಟೆಪ್ ನಂಬರ್ 3 ಗೆ ಏನ್ ಕೊಡಿ? ಸ್ಟಾಪ್ ಕೊಡಿ. ಈ ತರ ನಾವೇನ್ ಮಾಡ್ತೀವಿ? ಒಂದು ಅಲ್ಗಾರಿದಮ್ ಅನ್ನೋದನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀವಿ. ಅಲ್ಗಾರಿದಮ್ ಟೆಕ್ನಿಕ್ ನಿಮ್ಗೆ ಚೆನ್ನಾಗಿ ಬಂದಿದೆ ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಬರುವಂತ ಸಾಫ್ಟ್ವೇರ್ ಗಳು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿ ಕೇರ್ಫುಲ್ ವಿತ್ ದ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಗಾರಿದಮ್ ಅನ್ನೋ ಡಿಸೈನಿಂಗ್ ಟೂಲ್ ಅಲ್ಲಿ ಇದೀವಿ ನಾವು. ಅಲ್ಗಾರಿದಮ್ ಅಂತಂದ್ರೆ ಏನು? an algorithm is a step by step procedure to solve a given problem. ನೀವೇನ್ ಪ್ರಾಬ್ಲಮ್ ಅಂತ ಕೊಟ್ಟಿರ್ತೀರಾ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತಹ ಟೆಕ್ನಿಕಲ್ಲಿ ಒಂದು ಟೆಕ್ನಿಕ್ ನ ನಾವೇನಂತ ಕರಿತಾ ಇದೀವಿ? ಅಲ್ಗಾರಿದಮ್ ಅಂತ ಕರಿತಿದ್ದೀವಿ. ಬನ್ನಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ದಟ್ ಇಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಅಲ್ಗಾರಿದಮ್. ನೋಡಿ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಅಲ್ಗಾರಿದಮ್. ಅಡ್ವಾಂಟೇಜಸ್ ಅಂದ್ರೂ ನೀವು ಇದನ್ನೇ ಬರೀಬಹುದು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ನೀವು ಇದನ್ನೇ ಬರೀಬಹುದು.
ನೋಡಿ ಸ್ಟೂಡೆಂಟ್ಸ್, ಏನದು? ಎ ವೆಲ್ ಡಿಫೈನ್ಡ್ ಅಲ್ಗಾರಿದಮ್ ಹ್ಯಾಸ್ 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ಫಾಲೋಸ್. 5 ತರಹ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾವ್ದದು? ದ ಪಾಯಿಂಟ್ ನಂಬರ್ 1 ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ರೆಪ್ರೆಸೆಂಟೇಷನ್ ಆಫ್ ಸೊಲ್ಯೂಷನ್ to give to a given problem which is very easy to understand. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ರೆಪ್ರೆಸೆಂಟೇಷನ್ ಆಫ್ ಸೊಲ್ಯೂಷನ್. ನಾವು ಡೆಫಿನೇಷನ್ ಅಲ್ಲೇ ನೋಡಿದ್ವಿ. ಏನಂತ ನೋಡಿದ್ವಿ? ಅಲ್ಗಾರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ. ಸೊ ಇದರಿಂದ ಅಡ್ವಾಂಟೇಜ್ ಏನು? ವಿಚ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನ್ ಫೈಂಡ್ ಔಟ್ ಮಾಡಿದಾರೆ ಅಂತೇಳಿ ಅಂಡರ್ಸ್ಟ್ಯಾಂಡಿಂಗ್ ಈಸಿ. ಆಗ್ಲೇ ನಾವು ನೋಡಿದ್ವಿ ಏನಂತ? ಡಿಸೈನ್ ಅನ್ ಅಲ್ಗಾರಿದಮ್ ಟು ಡೆವಲಪ್ ಟು ಡಿಸ್ಪ್ಲೇ ದ ಕಾಲೇಜ್ ನೇಮ್. ಸ್ಟೆಪ್ ನಂಬರ್ 1 ಸ್ಟಾರ್ಟ್, ಸ್ಟೆಪ್ ನಂಬರ್ 2 ಪ್ರಿಂಟ್ ಕಾಲೇಜ್ ನೇಮ್ ಡಬಲ್ ಕೋಟ್ಸ್ ಒಳಗಡೆ, ಸ್ಟೆಪ್ ನಂಬರ್ 3 ಸ್ಟಾಪ್. ಸೇಮ್ ನೋಡಿ, ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಈಸಿ ಆಗಿದೆ ಅಂತ. ಎಸ್, ಬನ್ನಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 2 ನೋಡೋಣ. ಇಟ್ ಈಸ್ ಈಸಿ ಟು ಡೆವಲಪ್ and it will convert into a flow chart and computer program. ಅಂದ್ರೆ it is easy to develop. ನೀವು ಅಲ್ಗಾರಿದಮ್ ನ ಡೆವಲಪ್ ಮಾಡೋದು ಬಹಳ ಈಸಿ. ಜೊತೆಗೆ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ? ಇಟ್ ವಿಲ್ ಕನ್ವರ್ಟ್ ಇಂಟು ಎ ಫ್ಲೋ ಚಾರ್ಟ್. ಅದನ್ನ ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಮಾಡ್ತೀರಾ. ಫ್ಲೋ ಚಾರ್ಟ್ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫ್ಲೋ ಚಾರ್ಟ್ ಅಂದ್ರೆ ಮೈಂಡ್ ಅಲ್ಲಿ ನೆನಪಿಟ್ಕೊಳ್ಳಿ ಡಯಾಗ್ರಾಮ್ಸ್. ಇವನ್ಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮಾಡ್ತೀವಿ, ಫ್ಲೋ ಚಾರ್ಟ್ ಗಳ ಡಯಾಗ್ರಾಮ್ಗಳನ್ನ ಹಾಕ್ತೀವಿ. ಅಂಡ್ ಕಂಪ್ಯೂಟರ್ ಪ್ರೋಗ್ರಾಮ್. ನೆಕ್ಸ್ಟ್ ನಾವು ಅದನ್ನ ಏನ್ ಮಾಡ್ತೀವಿ? ನಮ್ಮ ಫೈನಲ್ ಟಾರ್ಗೆಟ್ ಕಂಪ್ಯೂಟರ್ ಪ್ರೋಗ್ರಾಮ್ ನ ಮಾಡೋದು. ಆಯ್ತಾ ಸ್ಟೂಡೆಂಟ್ಸ್? ಪಾಯಿಂಟ್ ನಂಬರ್ 3, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಗಾರಿದಮ್ ಕೂಡ ಒನ್ ಆಫ್ ದ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅವನು ಇಂಡಿಪೆಂಡೆಂಟ್, ಯಾರ ಮೇಲೇನು ಡಿಪೆಂಡೆಂಟ್ ಅನ್ನೋದು ಕಾನ್ಸೆಪ್ಟ್ ಇಲ್ಲ ಸ್ಟೂಡೆಂಟ್ಸ್. ಅದನ್ನ ನಾವು ಕರಿತಾ ಇರೋದು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಇವನ್ನ ನಾವು ಇಂಡಿಪೆಂಡೆಂಟ್ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 4, ಇಟ್ ಈಸ್ ಈಸಿ ಟು ಡಿಬಗ್, ನಥಿಂಗ್ ಬಟ್ ಚೆಕ್ ಆಸ್ ಎವ್ರಿ ಸ್ಟೆಪ್. ಇಟ್ ಈಸ್ ಈಸಿ ಟು ಡಿಬಗ್. ನಾವು ಚೆಕಿಂಗ್ ನ ನಾವೇನ್ ಮಾಡ್ಕೋಬಹುದು? ಈಸಿಯಾಗಿ ಮಾಡ್ಕೋಬಹುದು ಪ್ರತಿ ಸ್ಟೆಪ್ ಅಲ್ಲೂ ಸ್ಟೂಡೆಂಟ್ಸ್. ಯಾವ್ದದು? ಅಲ್ಗಾರಿದಮ್ ಅಲ್ಲಿ. ಅಂಡ್ ಪಾಯಿಂಟ್ ನಂಬರ್ 5, ವೇಟ್ ಸ್ಟೂಡೆಂಟ್ಸ್, ಇಲ್ಲಿ ಪಾಯಿಂಟ್ ನಂಬರ್ 5 ಮಿಸ್ ಆಗಿದೆ. ಸೊ ನಾನೇ ಈಗ ಹಾಕ್ತೀನಿ ನೋಡಿ. ಸೊ ಪಾಯಿಂಟ್ ನಂಬರ್ 5, ಇಟ್ ಈಸ್ ಈಸಿ ಟು ಫೈಂಡ್ ಮಿಸ್ಟೇಕ್ಸ್. ಸೊ ನಾವು ಅದನ್ನ ಏನಂತ ಕರಿಬಹುದು? ಎರರ್ಸ್ ಅಂತ ಕರಿಬಹುದು. ನಾವು ಅದನ್ನ ಏನಂತ ಕರಿಬಹುದು? ಎರರ್ಸ್. ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರೆಯೋದ್ರಿಂದ ಏನಾದ್ರೂ ಮಿಸ್ಟೇಕ್ಸ್ ಇದೆ ಅಂತಂದ್ರೆ ಪ್ರತಿ ಸ್ಟೆಪ್ ಒಳಗಡೆ ಹೋಗ್ಬಿಟ್ಟು ನೀಟಾಗಿ ಫೈಂಡ್ ಔಟ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅಡ್ವಾಂಟೇಜಸ್ ಆಫ್ ಅಲ್ಗಾರಿದಮ್. ಏನೇನು? ಇಟ್ ಈಸ್ a step by step representation of a solution to a given problem which is very easy to understand. ಇವನು ಸ್ಟೆಪ್ ಬೈ ಸ್ಟೆಪ್ ರೆಪ್ರೆಸೆಂಟೇಷನ್ ಆಗಿರೋದ್ರಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಇಟ್ ಈಸ್ ಈಸಿ ಟು ಡೆವಲಪ್ ಅಂಡ್ ಇಟ್ ವಿಲ್ ಕನ್ವರ್ಟ್ ಇಂಟು ಎ ಫ್ಲೋ ಚಾರ್ಟ್ ಅಂಡ್ ಕಂಪ್ಯೂಟರ್ ಪ್ರೋಗ್ರಾಮ್. ಅಲ್ಗಾರಿದಮ್ ನ ಡೆವಲಪ್ ಮಾಡೋದು ಬಹಳ ಈಸಿ, ಜೊತೆಗೆ ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಜೊತೆಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. What is the next point? It is independent of programming language. ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಇವನು ಒನ್ ಆಫ್ ದ ಇಂಡಿಪೆಂಡೆಂಟ್. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಸ್ಟೂಡೆಂಟ್ಸ್ ಅಲ್ಗಾರಿದಮ್. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಇಟ್ ಈಸ್ ಈಸಿ ಟು ಡಿಬಗ್ ಆಸ್ ಎವ್ರಿ ಸ್ಟೆಪ್, ಈಸಿ ಟು ಚೆಕ್ ಆಸ್ ಎವ್ರಿ ಸ್ಟೆಪ್. ಪ್ರತಿ ಸ್ಟೆಪ್ ನ ಕೂಡ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಅಂಡ್ ಇಟ್ ಈಸ್ ಈಸಿ ಟು ಫೈಂಡ್ ಮಿಸ್ಟೇಕ್ಸ್, ನಥಿಂಗ್ ಬಟ್ ಎರರ್ಸ್. ನೀವು ಮಿಸ್ಟೇಕ್ಸ್ ಅಂತ ತಗೊಂಡಾಗ ಅಲ್ಗಾರಿದಮ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರೋದ್ರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಬನ್ನಿ ಸ್ಟೂಡೆಂಟ್ಸ್, ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ಅಲ್ಗಾರಿದಮ್ ಕೂಡ ಇದೆ. ನಿಮ್ಮ ಅಲ್ಗಾರಿದಮ್ಗೆ ಸಮ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನೇನು ಸರ್ ಡಿಸ್ಅಡ್ವಾಂಟೇಜಸ್? ಕಾನ್ಸಂಟ್ರೇಟ್ ಹಿಯರ್ ಸ್ಟೂಡೆಂಟ್ಸ್. ತುಂಬಾ ಸಿಂಪಲ್. ಇಟ್ ಕನ್ಸ್ಯೂಮ್ ಮೋರ್ ಟೈಮ್. ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್.
ನೀವು ಬರಿತಾ ಹೋದ್ರೆ 20 ಸ್ಟೆಪ್ 30 ಸ್ಟೆಪ್ 50 ಸ್ಟೆಪ್ ಅಲ್ಗಾರಿದಮ್ಸ್ ಕೂಡ ಇರುತ್ತೆ. ಅಲ್ಲಿಗೆ ಏನಾಯ್ತು ಇದು, ಇಟ್ ಕನ್ಸ್ಯೂಮ್ ಮೋರ್ ಟೈಮ್. ಟೈಮಿಂಗ್ಸ್ ಅನ್ನೋದು ಬರೆಯುವಾಗ ಜಾಸ್ತಿ ತಗೊಳುತ್ತೆ, ಡೆವಲಪ್ ಮಾಡುವಾಗ ಜಾಸ್ತಿ ತಗೊಳುತ್ತೆ. ಅಲ್ಲಿಗೆ ಅದನ್ನ ನಾವೇನಂತ ಕರಿಬಹುದು, ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಕರಿಬಹುದು. ವಾಟ್ ನೆಕ್ಸ್ಟ್, algorithm should converted into flow chart and then it converted to the computer program. ಅಲ್ಗಾರಿದಮ್ ಅನ್ನೋದು ಏನಾಗುತ್ತೆ, ನೆಕ್ಸ್ಟ್ ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದಾದ್ಮೇಲೆ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಆಗೋದು. ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಆಗ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಲ್ಗಾರಿದಮ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಅಲ್ಗಾರಿದಮ್ ನಾವು ಕಂಪ್ಯೂಟರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಗಾರಿದಮ್ ಡೆವಲಪ್ ಮಾಡ್ಬೋದಷ್ಟೇ, ಅಲ್ಗಾರಿದಮ್ ಔಟ್ಪುಟ್ ನ ಕಂಪ್ಯೂಟರ್ ಒಳಗಡೆ ನೋಡ್ಕೊಳ್ಳಿಕ್ ಆಗಲ್ಲ. ದಟ್ ಈಸ್ ದ ಮೇಜರ್ ಪಾಯಿಂಟ್. ಅಂದ್ರೆ ವೆನ್ ಯು ಆರ್ ಡೆವಲಪ್ಡ್ ದ algorithm developed, then it should be converted to the flow chart. ಅದನ್ನ ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, then it should be converted to the computer program. ಆ ನೆಕ್ಸ್ಟ್ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಅಗೇನ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡಿಸ್ಅಡ್ವಾಂಟೇಜಸ್ ಆಫ್ ಅಲ್ಗಾರಿದಮ್, ಎರಡು ಡಿಸ್ಅಡ್ವಾಂಟೇಜ್ ನ ಹೇಳ್ತಾ ಇದ್ದೀನಿ. ಏನೇನು? ಪಾಯಿಂಟ್ ನಂಬರ್ 1, ಇಟ್ ಕನ್ಸ್ಯೂಮ್ ಮೋರ್ ಟೈಮ್, ಜಾಸ್ತಿ ಟೈಮ್ ಆಗುತ್ತೆ. ಪಾಯಿಂಟ್ ನಂಬರ್ 2 ಏನು, ಅಲ್ಗಾರಿದಮ್ ಶುಡ್ ಕನ್ವರ್ಟೆಡ್ ಇಂಟು ಫ್ಲೋ ಚಾರ್ಟ್ ಅಂಡ್ ದೆನ್ ಇಟ್ ಕನ್ವರ್ಟೆಡ್ ಟು ದ ಕಂಪ್ಯೂಟರ್ ಪ್ರೋಗ್ರಾಮ್. ಅಲ್ಗಾರಿದಮ್ ಅನ್ನೋದು ಏನಾಗುತ್ತೆ, ಫ್ಲೋ ಚಾರ್ಟ್ ಆಗಿ ಕನ್ವರ್ಟ್ ಆಗ್ಲೇಬೇಕು, ಆಮೇಲೆ ಕಂಪ್ಯೂಟರ್ ಪ್ರೋಗ್ರಾಮ್ ಆಗುವಂತದ್ದು. ಸೊ ಎಲ್ಲೋ ಒಂದು ಕಡೆ ಇದನ್ನ ಕೂಡ ನಾವು ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಐಡಿಯಾ ಬಂತು ಸ್ಟೂಡೆಂಟ್ಸ್? ಎಸ್, ಬನ್ನಿ ಇನ್ನೂ ಕೆಲವೊಂದು ಅಲ್ಗಾರಿದಮ್ಸ್ ನೋಡೋಣ. ಆಲ್ರೆಡಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಡಿಸೈನ್ an algorithm to display your college name. Step 1 start, step 2 print the golden glimpse. College double quotes ಒಳಗಡೆ ಹಾಕಿದ್ದೀನಿ. Step 3 stop. This is the algorithm number 1. ಈಗ ಬನ್ನಿ algorithm number 2 ಹೋಗೋಣ. Design an algorithm to display your mother and father name. ಸೇಮ್ ಕಾನ್ಸೆಪ್ಟ್ ನ ಇಲ್ಲೂ ತಗೊಂಡಿದೀವಿ, ಸ್ವಲ್ಪ ಡಿಫರೆಂಟ್ ಆಗಿ ಕೊಡ್ತಾ ಇದೀವಿ. ಹೇಗೆ ಡಿಫರೆಂಟ್ ಆಗಿ? ಸ್ಟೆಪ್ ನಂಬರ್ 1 ಏನಿದೆ, ಸ್ಟಾರ್ಟ್ ಇದೆ. ಸ್ಟೆಪ್ ನಂಬರ್ 2 ಏನಿದೆ, ಪ್ರಿಂಟ್ ಇದೆ. ಡಬಲ್ ಕೋಟ್ಸ್ ಒಳಗಡೆ ಕಾವೇರಿ ಅಂಡ್ ರಾಘವೇಂದ್ರ ಅಂತ ಇದೆ. ಸೊ ಇಲ್ಲಿ ನೀವು ಬರೆಯುವಾಗ ಅಲ್ಗಾರಿದಮ್ ನ ಡಬಲ್ ಕೋಟ್ಸ್ ಒಳಗಡೆ ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡಬಲ್ ಕೋಟ್ಸ್ ಅಂದ್ರೆ ಇವು ಸಿಂಬಲ್ಸ್ ನೋಡ್ತಾ ಇದೀರಾ ಸ್ಕ್ರೀನ್, ಈ ಸಿಂಬಲ್ಸ್ ನಾವು ಡಬಲ್ ಕೋಟ್ಸ್ ಅಂತ ಕರೆಯೋದು. ಸಿಂಗಲ್ ಇದ್ರೆ ಸಿಂಗಲ್ ಕ್ವೈಟ್ಸ್ ಅಂತ ಹೇಳ್ತೀವಿ, ಸೇಮ್. ಸೊ ಈ ಪ್ಲೇಸ್ ಅಲ್ಲಿ ನೀವು ಬರೀಬಹುದಾದಂತದ್ದು, ನಿಮ್ಮ ತಾಯಿಯ ಹೆಸರು ಬರ್ಕೊಳ್ಳಿ, ನಿಮ್ಮ ತಂದೆ ಹೆಸರು ಬರ್ಕೊಳ್ಳಿ, ಅಲ್ಲಿಗೆ ಈ ಅಲ್ಗಾರಿದಮ್ ಕಂಪ್ಲೀಟ್ ಆಗುತ್ತೆ. ಬನ್ನಿ ಸ್ಟೂಡೆಂಟ್ಸ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಏನದು ಎಕ್ಸಾಂಪಲ್ಸ್? ಡಿಸೈನ್ ಅನ್ ಅಲ್ಗಾರಿದಮ್ ಟು ಫೈಂಡ್ ದ ಅಡಿಷನ್ ಆಫ್ 2 ನಂಬರ್ಸ್. ಎರಡು ನಂಬರ್ಗಳನ್ನ ಆಡ್ ಮಾಡೋದಕ್ಕೆ ಒಂದು ಅಲ್ಗಾರಿದಮ್ ನ ಡೆವಲಪ್ ಮಾಡ್ತಾ ಇದ್ವಿ ನೋಡಿ. ಅಲ್ಗಾರಿದಮ್ ಅಂದ ತಕ್ಷಣ ಸ್ಟೆಪ್ 1 ಸ್ಟೆಪ್ ಲಾಸ್ಟ್ ಎಲ್ರಿಗೂ ಐಡಿಯಾ ಇರುತ್ತೆ. ಏನ್ ಸ್ಟೆಪ್ 1? ಸ್ಟಾರ್ಟ್. ಲಾಸ್ಟ್ ಸ್ಟೆಪ್ ಏನು? ಸ್ಟಾಪ್. ಎರಡು ಇದೆಯಾ ನೋಡಿ ಫ್ರೆಂಡ್ಸ್. ಸ್ಟೆಪ್ ನಂಬರ್ 2 ಏನು? ಇನ್ಪುಟ್ ಎ ಕಮ ಬಿ. ಇಮ್ಯಾಜಿನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್, ನಿಮ್ಮ ಬ್ರೈನ್ ಸ್ವಲ್ಪ ಆಲೋಚನೆಗೆ ಕೊಡಿ. ಇನ್ಪುಟ್ ಎ ಕಮ ಬಿ. ಇನ್ಪುಟ್ ಎ ಕಮ ಬಿ ಅಂತಂದ್ರೆ ಫಸ್ಟ್ ನಂಬರ್ ಯು ಶುಡ್ ಇಮ್ಯಾಜಿನ್ ಆಸ್ ಎ. ಮೊದಲನೇ ನಂಬರ್ ನ ನೀವು ಎ ಅಂತ ತಗೊಳ್ಬಹುದು. ಸೆಕೆಂಡ್ ನಂಬರ್ ಯು ಶುಡ್ ಇಮ್ಯಾಜಿನ್ ಆಸ್ ಬಿ. ಎರಡನೇ ನಂಬರ್ ನ ಬಿ ಅಂತ ತಗೊಳ್ಳಿ. ಅಂದ್ರೆ ಮೈಂಡ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ಎ ಒಳಗಡೆ ಒಂದು ವ್ಯಾಲ್ಯೂ ನೀವೇ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 2 ಅಂತ. ಬಿ ಒಳಗಡೆ ವ್ಯಾಲ್ಯೂನ ನೀವೇ ಮೈಂಡ್ ಅಲ್ಲಿ ಇಟ್ಕೊಳ್ಳಿ 3 ಅಂತ. ಅಂದ್ರೆ ನೀವು ನಂಬರ್ ನ ಇಲ್ಲಿ ಎ ಮತ್ತು ಬಿ ಇಂದ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಾ. ನಾವು ಈ ಟೆಕ್ನಿಕ್ ನ ವೇರಿಯೇಬಲ್ಸ್ ಅಂತ ಕರಿತೀವಿ. ವೇರಿಯೇಬಲ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಎ ವ್ಯಾಲ್ಯೂ. ಫರ್ದರ್ ವಿ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ ಇನ್ ಎ ಪ್ರೋಗ್ರಾಮ್. ನಾನು ನಿಮ್ಗೆ ಫರ್ದರ್ ಸಾಫ್ಟ್ವೇರ್ ಅಲ್ಲಿ ಬಂದಾಗ ವೇರಿಯೇಬಲ್ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇದು ಸ್ಟಾರ್ಟಿಂಗ್ ಸ್ಟೆಪ್. ಇಲ್ಲಿ ನೀವು ಕರೆಕ್ಟ್ ಆಗಿ ವೇರಿಯೇಬಲ್ ಬಗ್ಗೆ ತಿಳ್ಕೊಂಡಾಗ ನಿಮಗೆ ಮುಂದೆ ಕಾನ್ಸೆಪ್ಟ್ಗಳು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಹೇಳ್ತಾ ಇರೋ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇನ್ಪುಟ್ ಎ ಕಮ್ ಬಿ ಅಂತ ಎರಡು ನಂಬರ್ಸ್ ನ ರೆಪ್ರೆಸೆಂಟೇಷನ್ಗೆ ಎ ಅಂಡ್ ಬಿ ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ ಅಷ್ಟೇ ನೋಡಿ. ಸ್ಟೆಪ್ ನಂಬರ್ 3, ಟೋಟಲ್ ಈಕ್ವಲ್ಸ್ ಎ ಪ್ಲಸ್ ಬಿ. ಟೋಟಲ್ ಇಸ್ ಎ ವೇರಿಯೇಬಲ್ ಸ್ಟೂಡೆಂಟ್ಸ್, ಒಂದು ವೇರಿಯೇಬಲ್. ಎ ಪ್ಲಸ್ ಬಿ, ಎ ಅನ್ನೋದು ಸಿಂಗಲ್ ನೇಮ್, ಬಿ ಅನ್ನೋದು ಸಿಂಗಲ್ ನೇಮ್, ನಥಿಂಗ್ ಬಟ್ ಒಂದೊಂದು ವ್ಯಾಲ್ಯೂ ಇರುತ್ತೆ.
ನಾವ್ ಆಗ್ಲೇ ಎ ಒಳಗಡೆ 2 ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ, ಇಲ್ಲಿ ಬಿ ಒಳಗಡೆ 3 ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ. 2 + 3 ಆಡ್ ಆಗಿ ಎಲ್ಲಿಗೆ ಹೋಗುತ್ತೆ ಸ್ಟೂಡೆಂಟ್ಸ್? ನಥಿಂಗ್ ಬಟ್ ಟೋಟಲ್ ಅನ್ನೋ ಒಂದು ವೇರಿಯೇಬಲ್ ಗೆ ಹೋಗುತ್ತೆ. ಅಲ್ಲಿಗೆ 2 + 3 ಎಲ್ಲಿಗೆ ಹೋಯ್ತು? 5 ಟೋಟಲ್ ಅನ್ನುವಂತಹ ಒಂದು ವೇರಿಯೇಬಲ್ ಗೆ ಹೋಯ್ತು ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನಿದೆ, ನಿಮ್ಮ ಟೋಟಲ್ ಒಳಗಡೆ ಇರುವಂತಹ ಯಾವುದು ವ್ಯಾಲ್ಯೂ ಎಷ್ಟಿದೆ? 5 ಅನ್ನೋ ವ್ಯಾಲ್ಯೂ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದೀವಿ ನಾವು? ಔಟ್ಪುಟ್ ಟೋಟಲ್ ಅಂತ ಕೊಡ್ತೀವಿ. ಅಂದ್ರೆ ಔಟ್ಪುಟ್ ಟೋಟಲ್ ಅಂದ ತಕ್ಷಣ ಟೋಟಲ್ ಒಳಗಡೆ ಎಷ್ಟಿದೆ? 5 ಅಂತ ವ್ಯಾಲ್ಯೂ ಇದೆ. ಆ 5 ನ ಔಟ್ಪುಟ್ ಕೊಡ್ತಿದೀವಿ. ದ ನೆಕ್ಸ್ಟ್ ಸ್ಟೆಪ್ ಕಾಲ್ಡ್ ಸ್ಟಾರ್. ಐಡಿಯಾ ಬಂತು ಸ್ಟೂಡೆಂಟ್ಸ್? ದಿಸ್ ಇಸ್ ಕಾಲ್ಡ್ ಅಡಿಷನ್ ಆಫ್ ಟೂ ನಂಬರ್ಸ್. ವಾಟ್ ಯು ಮೀನ್ ಬೈ ಅಡಿಷನ್? ನಾವು ನಮ್ಮ ಹತ್ರ ಇರೋ ನಂಬರ್ಸ್ ನ ಎರಡು ನಂಬರ್ಗಳನ್ನ ಕೂಡ್ಬಿಟ್ಟು ನಾವು ರಿಸಲ್ಟ್ ನ ಕೊಡಬೇಕು ಸ್ಟೂಡೆಂಟ್ಸ್. ಕೂಡುವುದು ಅಂತ ಕರಿತೀವಿ ನೋಡಿ. ಸ್ಟಾರ್ಟ್ ಇನ್ಪುಟ್ ಎ ಕಮ ಬಿ. ಎ ಒಳಗಡೆ ಈ ಸಾರಿ 10 ಇಟ್ಕೊಳ್ಳಿ, ಬಿ ಒಳಗಡೆ ಈ ಸಾರಿ 25 ಇಟ್ಕೊಳ್ಳಿ. ಅಲ್ಲಿಗೆ 10, 25 ಇದೆ. ಟೋಟಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. 10 ಮತ್ತೆ 25 ಎಷ್ಟಾಯ್ತು? 35 ಆಯ್ತು. ನಥಿಂಗ್ ಬಟ್ 35. ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಟೋಟಲ್ ವೇರಿಯಬಲ್. ನೆಕ್ಸ್ಟ್ ಏನಿದೆ? ಔಟ್ಪುಟ್ ಟೋಟಲ್. ಸೊ ಔಟ್ಪುಟ್ ಟೋಟಲ್ ಅಂದಿದ ತಕ್ಷಣ ಟೋಟಲ್ ಒಳಗಡೆ ವ್ಯಾಲ್ಯೂ ಎಷ್ಟಿದೆ? ಇಟ್ ಇಸ್ 35. 35 ಡಿಸ್ಪ್ಲೇ ಆಗುತ್ತೆ. ಸ್ಟೆಪ್ ನಂಬರ್ 5 ಸ್ಟಾಪ್ ಸ್ಟೂಡೆಂಟ್ಸ್. ಸೊ ಇದನ್ನ ನಾವು ಕರೆಯುವಂತದ್ದು ಅಲ್ಗಾರಿದಮ್ ಅಂತ ಹೇಳಿ. ಬನ್ನಿ ಸ್ಟೂಡೆಂಟ್ಸ್ ಇನ್ನೊಂದಷ್ಟು ಎಕ್ಸಾಂಪಲ್ ಗೆ ಹೋಗೋಣ. ಸೊ ಡಿಸೈನ್ ಅನ್ ಅಲ್ಗಾರಿದಮ್ ಟು ಫೈಂಡ್ ದ ಆವರೇಜ್ ಆಫ್ ಟೂ ನಂಬರ್ಸ್. ಸ್ಟೂಡೆಂಟ್ಸ್ ಆವರೇಜ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಆವಾಗಲೇ ನಾವು ಫೈಂಡ್ ಔಟ್ ಮಾಡಿದ್ದು ಅಡಿಷನ್ ಆಫ್ ಟೂ ನಂಬರ್ಸ್. ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಆವರೇಜ್ ಆಫ್ ಟೂ ನಂಬರ್ಸ್. ಆವರೇಜ್ ಅಂದಿದ ತಕ್ಷಣ ಹೇಗೆ ನೋಡಿ ಸ್ಟೂಡೆಂಟ್ಸ್? ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಈಸ್ ನಥಿಂಗ್ ಬಟ್ ಟು ಫೈಂಡ್ ಆವರೇಜ್. ಅಂದ್ರೆ ಟೋಟಲ್ ಫೈಂಡ್ ಔಟ್ ಮಾಡ್ಕೋಬೇಕು, ಅದ್ರ ಟೋಟಲ್ ಡಿವೈಡೆಡ್ ಬೈ ಮಾಡ್ಕೋಬೇಕು. ಡಿವಿಷನ್ ಭಾಗಾಕಾರ ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟು. ಈಗ ನಾವು ಟೂ ನಂಬರ್ಸ್ ನ ಮಾಡ್ತಾ ಇದೀವಿ. ಸೊ 2ರಿಂದನೇ ಡಿವೈಡ್ ಆಗ್ಬೇಕು. ಯಾವ್ದನ್ನ ಆಡ್ ಮಾಡಿರ್ತೀವಿ ಅದೇ ಟೂ ನಂಬರ್ಸ್ ನ ಆಡ್ ಮಾಡಿರ್ತೀವಿ. ಅಂದ್ರೆ ಈಗ ನೀವು 6 ಸಬ್ಜೆಕ್ಟ್ಸ್ ನ ಆವರೇಜ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? 6 ಸಬ್ಜೆಕ್ಟ್ಸ್ ಆಡ್ ಮಾಡ್ಕೋಬೇಕು, ಡಿವೈಡೆಡ್ ಬೈ 6 ಹಾಕೋಬೇಕು. ಇಲ್ಲಿ ಟೂ ನಂಬರ್ಸ್ ನ ಮಾತ್ರ ಮಾಡ್ತಾ ಇದೀವಿ. 2 ನ ಆಡ್ ಮಾಡ್ಕೊಳ್ಳಿ, ಡಿವೈಡ್ ಬೈ 2 ಮಾಡ್ಕೊಳ್ಳಿ. ನೋಡಿ ಸ್ಟೆಪ್ ನಂಬರ್ 1 ಸ್ಟಾರ್ಟ್. ಸ್ಟೆಪ್ ನಂಬರ್ 2 ಇನ್ಪುಟ್ ಎ ಕಮ ಬಿ. ಇನ್ಪುಟ್ ಎ ಕಮ ಬಿ. ಎ ಒಳಗಡೆ ಒಂದು ವ್ಯಾಲ್ಯೂನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಅಂತ ತಗೊಳ್ಳೋಣ. ಬಿ ಒಳಗಡೆ ಒಂದು ವ್ಯಾಲ್ಯೂನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 3 ಅಂತ ತಗೊಳ್ಳೋಣ. 2 ಎ ಅಲ್ಲಿದೆ. ಸೊ ಫಾರ್ ಎಕ್ಸಾಂಪಲ್ ಬಿ ಅಲ್ಲಿ ಎಷ್ಟಿದೆ? 3 ಇದೆ. ಟೋಟಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಟೋಟಲ್ ಎಷ್ಟಾಯ್ತು? ಎ ಪ್ಲಸ್ ಬಿ. ಸೊ 2 + 3 ಎಷ್ಟಾಯ್ತು? 5 ಆಯ್ತು. 5 ಎಲ್ಲಿಗೆ ಹೋಗ್ತಿದೆ? ಟೋಟಲ್ ಒಳಗಡೆ ಹೋಗುತ್ತೆ ಸ್ಟೂಡೆಂಟ್ಸ್. ಎಷ್ಟು? 5 ಟೋಟಲ್ ಗೆ ಹೋಯ್ತು. ನೆಕ್ಸ್ಟ್ ನೋಡಿ ಸ್ಟೆಪ್ ಕಂಟಿನ್ಯೂ ಆಗ್ತಿದೆ. ದಿಸ್ ಇಸ್ ಕಾಲ್ಡ್ ಟು ಫೈಂಡ್ ಆವರೇಜ್. ಆವರೇಜ್ ಗೆ ನಾವು ಹೊಸ ವೇರಿಯೇಬಲ್ ನ ಯೂಸ್ ಮಾಡ್ತಿದೀವಿ ಕಾಲ್ಡ್ ಎವಿಜಿ. ಯಾವ್ದದು? ಎವಿಜಿ. ಎವಿಜಿ ಅಂದಿದ ತಕ್ಷಣ ಆವರೇಜ್ ಅಂತ ತಿಳ್ಕೊಳ್ಳಿ. ಟೋಟಲ್ ಡಿವೈಡೆಡ್ ಬೈ 2. ಟೋಟಲ್ ಎಷ್ಟು ಬಂತು? 5 ಬಂತು. 5 ಡಿವೈಡೆಡ್ ಬೈ 2. ಸೊ ಟೋಟಲ್ ಒಳಗಡೆ ಆಲ್ರೆಡಿ ಏನಿದೆ ನಿಮ್ಗೆ? ದ ಅಡಿಷನ್ ಆಫ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ 5 ಅನ್ನೋದು ಟೋಟಲ್ ಒಳಗಡೆ ಇದೆ. ಸೊ ಟೋಟಲ್ ಡಿವೈಡೆಡ್ ಬೈ 2 ಅಂದಿದ ತಕ್ಷಣ 5 ಡಿವೈಡೆಡ್ ಬೈ 2 ಮಾಡಿ ಸ್ಟೂಡೆಂಟ್ಸ್. ಐ ಥಿಂಕ್ 4.5. 4 ಪಾಯಿಂಟ್ ಚೇಂಜಸ್. ಸಾರಿ, 2 2s are 4, ರೈಟ್? 2 ಪಾಯಿಂಟ್ ಚೇಂಜಸ್ ಅಂತ ತಿಳ್ಕೊಳ್ಳಿ. 2 ಪಾಯಿಂಟ್ ಚೇಂಜಸ್ ಬರುತ್ತೆ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಔಟ್ಪುಟ್ ಎವಿಜಿ. ಎವಿಜಿ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ? ಡಿಸ್ಪ್ಲೇ ಆಗುತ್ತೆ. ಎವಿಜಿ ಒಳಗಡೆ ಎಷ್ಟಿದೆ? ಟೋಟಲ್ ಡಿವೈಡೆಡ್ ಬೈ 2. ಎಷ್ಟು ಟೋಟಲ್ ಡಿವೈಡೆಡ್ ಬೈ 2? 5 ಡಿವೈಡೆಡ್ ಬೈ 2 ಆಯ್ತು. ಸೊ 2 ಪಾಯಿಂಟ್ ಚೇಂಜಸ್ ನಥಿಂಗ್ ಬಟ್ 2.5 ಅನ್ನೋದು ಎಲ್ಲ ಆಯ್ತು? ಎವಿಜಿ ಒಳಗಡೆ ಶಿಫ್ಟ್ ಆಯ್ತು. ಔಟ್ಪುಟ್ ಎವಿಜಿ. ಎವಿಜಿ ಒಳಗಡೆ ಏನ್ 2.5 ಇದೆ ಅದು ಡಿಸ್ಪ್ಲೇ ಆಗುತ್ತೆ. ಸ್ಟೆಪ್ ನಂಬರ್ 5 ಕಾಲ್ಡ್ ಸ್ಟಾರ್. ಅಲ್ಲಿಗೆ ಆವರೇಜ್ ಆಫ್ ಟೂ ನಂಬರ್ಸ್ ಮುಗಿತು. ಅಗೇನ್ ಐ ಆಮ್ ರಿಪೀಟಿಂಗ್. ಸ್ಟೆಪ್ ನಂಬರ್ 1 ಸ್ಟಾರ್ಟ್. ಇನ್ಪುಟ್ ಎ ಕಮ ಬಿ. ಯು ಕ್ಯಾನ್ ಇಮ್ಯಾಜಿನ್ ಎ ವ್ಯಾಲ್ಯೂ ಅಂಡ್ ಬಿ ವ್ಯಾಲ್ಯೂ. ಟೋಟಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಆಡ್ ಆಗಿ ಟೋಟಲ್ ಒಳಗಡೆ ಹೋಗುತ್ತೆ. ಎವಿಜಿ ಇಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ 2. ಟೋಟಲ್ ಎಷ್ಟಾಗುತ್ತೋ ಅಷ್ಟು ಡಿವೈಡ್ ಬೈ 2. 2ರಿಂದ ಡಿವೈಡ್ ಮಾಡ್ಕೊಂಡು ಎವಿಜಿ ಒಳಗಡೆ ಹೋಗುತ್ತೆ. ಔಟ್ಪುಟ್ ಎವಿಜಿ. ಸ್ಟೆಪ್ ನಂಬರ್ 5 ಸ್ಟಾಪ್. ಇದನ್ನ ನಾವು ಕರೆಯುವಂತದ್ದು ಅಲ್ಗಾರಿದಮ್. ಅಂಡ್ ದಿಸ್ ಇಸ್ ದ ಆನ್ಸರ್ ಫಾರ್ ಆವರೇಜ್ ಆಫ್ ಟೂ ನಂಬರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ದ ಸಾಫ್ಟ್ವೇರ್ ಟೆಕ್ನಿಕ್ ಸ್ಟೂಡೆಂಟ್ಸ್.
ಇಲ್ಲಿಂದ ನಿಮ್ಗೆ ಈ ತರ ಟೆಕ್ನಿಕ್ಸ್ ನಿಮ್ಮ ಬ್ರೈನ್ಗೆ ಯೋಚನೆ ಬರಬೇಕು. ಹೇಗೆ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋದು, ಹೇಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು, ಅದಕ್ಕೆ ಫಾರ್ಮುಲಾ ಏನು, ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಬರೀಬೇಕು ಅಂತ ಹೇಳಿ ನಿಮ್ಮ ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಇವತ್ತಿಗೆ ಇಲ್ಲಿಗೆ ಟಾಪಿಕ್ಸ್ ನ ಎಂಡ್ ಮಾಡ್ತಿದ್ದೀನಿ. ಬರೀ ಸ್ಟೂಡೆಂಟ್ಸ್ ಒಂದ್ಸತಿ ರೌಂಡ್ ಅಪ್ ಹಾಕೊಂಡು ಬಂದ್ಮಾಡ ಏನೇನ್ ಸ್ಟಡಿ ಮಾಡಿದೀವಿ ಅಂತ. ಸೊ ವೆರಿ ಕ್ಲಿಯರ್, we are started the problem solving methodology, new chapter. So the techniques, problem definition, problem analysis, designing tools such as algorithm and flowchart. Today we are finished problem definition, problem analysis, designing tools, algorithm. We studied characteristics and advantages of algorithm, disadvantages of algorithm, and we are familiar with some examples like college name display, mother and father name display, addition of two numbers and average of two numbers. Students ಚೆನ್ನಾಗಿ ಹಾರ್ಡ್ ವರ್ಕ್ ನ ಮಾಡ್ತಾರೆ. ಎಫರ್ಟ್ ನೆವರ್ ಫೇಲ್ಯೂರ್. ಸ್ಟೂಡೆಂಟ್ಸ್ ಕೀಪ್ ಹಾರ್ಡ್ ವರ್ಕಿಂಗ್. ನಾನು ನಿಮ್ಮ ಉಮೇಶ್ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.